ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನಾ ಜಶ್ವಿ ಲಾಗ್ಸ್. ತುಂಬ ಲಾಂಗ್ ಬ್ಯಾಕ್ ಆಯಿತು ವಿಡಿಯೋಸ್ ಅಪ್ಲೋಡ್ ಮಾಡಿ. ಇವತ್ತು ದಸರಾ ಹಬ್ಬದಿಂದು ಲಾಗ್ ಇದು. ಆ್ಯಕ್ಚುಲಿ ಅದಾದಮೇಲೆ ನಾನು ಸ್ವಲ್ಪ ಆಚೆ ಹೋಗೋದಿತ್ತು, ಟ್ರಿಪ್ ಹೋಗಿದ್ವಿ. ಸೊ ಅದರಿಂದ ಯಾವುದೇ ವಿಡಿಯೋಸು ಏನು ಅಪ್ಲೋಡ್ ಇದೆಲ್ಲ ಮಾಡೋಕ್ಕಾಗಿರಲಿಲ್ಲ. ಸೊ ಅವತ್ತು ಅಕ್ಟೋಬರ್ ಫಸ್ಟೇ ಬೇಗ ಇದ್ದು ಎಲ್ಲ ಮಾಡಿ 7:30 ಒಳಗಡೆ ಪೂಜೆ ಮಾಡಬೇಕು ಅಂತ ಎಲ್ಲ ಅಷ್ಟೊತ್ತಿಗೆ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಆಗಿತ್ತು. ನಮ್ಮ ಕಾರಿಗೆ ಮತ್ತು ನನ್ನ ಗಾಡಿಗೆ ಎಲ್ಲ ಪೂಜೆ ಮಾಡಿದ್ವಿ. ಎಲ್ಲ ಮುಗೀತಿತ್ತು. ಮಾಡ್ರಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಭಾವನವಾಗ ಅಂದರೆ ನಿತಿನ್ನು ಹೊಸ ಕಾರ್ ತೊಗೋತಿದ್ದ. ಸೊ ಅದಕ್ಕೆ ನಾನು ಮತ್ತು ನಮ್ಮ ಮನೆಯವರು ಮತ್ತು ಜಶ್ವಿ ಎಲ್ಲ ಅಲ್ಲಿಗೆ ಶೋರೂಮ್ ಹತ್ರ ಹೊರಟ್ವಿ. ಕಾರ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ನಮಗಂತೂ ತುಂಬಾ ಇಷ್ಟ ಆಗಿತ್ತು. ನಾವು ಹೋಗೋಷ್ಟ್ರೊಳಗಡೆ ಅವರೆಲ್ಲ ಆಲ್ರೆಡಿ ಬಂದಿದ್ದರು. ಶಾಂತಲಾ ಮತ್ತು ಅವ್ರ ತಮ್ಮ, ಅವ್ರ ಅಣ್ಣ ಮತ್ತು ಅವ್ರ ತಂಗಿ ಮತ್ತು ನಿತಿನ್ ಅವರಮ್ಮ ಎಲ್ಲರೂ ಬಂದಿದ್ದರು ಕಾರ್ ತೊಗೊಳ್ಳೋಷ್ಟ್ರೊಳಗಡೆ. ಆ್ಯಕ್ಚುಲಿ ಬೇಗ ತೊಗೊಬೇಕಿತ್ತು, 9:30 ಒಳಗಡೆ ತೊಗೊಬೇಕು ಅಂತ ಅಂದ್ಕೊಂಡು ಬೇಗ ಎಲ್ಲ ಮುಗಿಸ್ತಿದ್ದು. ಮತ್ತು ಇಲ್ಲಿ ಡಾಕ್ಯುಮೆಂಟ್ಸ್ಗೆ ಎಲ್ಲ ಸೈನ್ ಮಾಡಿ ಇಡ್ತಿದ್ರು. ಇದು ನಿತಿನ್ ತೊಗೊಂಡಿರುವಂಥ ಕಾರು XUV 3XO. ಸೊ ಅದಾದಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಮಾಡ್ಕೊಂಡ್ಬೇಡ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿ ಶಾಂತಲಾ ಮತ್ತು ಜಶ್ವಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವರು. ಬಟ್ ಜಶ್ವಿ ಸ್ವಲ್ಪ ತರಲೆ ಮತ್ತು ಏನು ಪೂಜೆ ಮಾಡೋಕ್ಕೆ ಅವಳು ಪ್ರಾಪರ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಸೊ ಅದಕ್ಕೆ ಶಾಂತಲಾ ಮಾತ್ರನೇ ಮಾಡ್ತಿದ್ಲು. ಮತ್ತು ಕಾಯಿ ಹೊಡಿಯೋ ಟೈಮ್ಗೆ ಜಶ್ವಿ ನಾನು ಹೋಗ್ತೀನಿ ಅಂತಂದಿದ್ದಕ್ಕೆ ಸರಿ ಅಟ್ಲೀಸ್ಟ್ ಅದಾದರೂ ಮಾಡಮ್ಮ ಅಂತೇಳಿ ಅವಳ ಕೈಲಿ ಮಾಡಿಸ್ತಿದ್ರು. ಅಟ್ಲೀಸ್ಟ್ ಇವಾಗಾದರೂ ಬಂದಿದ್ದಾಳ ಅಂತಲ್ಲ ಅಂತ ಅಂದ್ಬಿಟ್ಟು ಅವಳ ಕೈಯಲ್ಲಿ ಅವಳ ಖುಷಿಗೋಸ್ಕರ ಅವಳಿಗೆ ಕೈಯಲ್ಲಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಔತ್ ಕಡೆ ಎಲ್ಲ ಹಾಕ್ಸಿ ಪೂಜೆ ಮಾಡಿಸಿದ್ವಿ. ನನ್ನ ಮಗಳಂತೂ ತುಂಬ ತರಲೆ, ಹೇಳಿದ ಮಾತು ಕೇಳಲ್ಲ. ಆ್ಯಕ್ಚುಲಿ ಅದು ಔಟ್ಸೈಡ್ ಏನಾದರೂ ಬಂದಿದ್ದಾಳೆ, ಆಚೆ ಏನಾದರೂ ಬಂದಿದ್ದಾಳೆ ಅಂತಂದರೆ 1% ಕೇಳಲ್ಲ. ನನಗಂತೂ ಪಿತ್ತ ನೆತ್ತಿಗೇರಷ್ಟು ಕೋಪ ಬರುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಅವಳು ಅಡ್ವಾಂಟೇಜ್ ತೊಗೊಂಡ್ಬಿಡ್ತಾಳೆ ಔಟ್ಸೈಡ್ ಇದ್ದಾಗ. ಸೊ ಆಮೇಲೆ ನಿತಿನು ಮತ್ತು ಶಾಂತಲಾ ಇಬ್ಬರು ಸೇರಿ ಕಾರ್ಗೆ ಆರತಿ ಎಲ್ಲ ಮಾಡಿದರು. ಹೊಸ ಕಾರು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ಉಡುಪಿ ಟ್ರಿಪ್ ಹೋಗಬೇಕಿತ್ತು. ಸೊ ಅದಕ್ಕೆ ಮನೆಗೆ ಬಂದು ಮತ್ತೆ ಲಗೇಜ್ ಪ್ಯಾಕ್ ಮಾಡಿ ನಾನು ಮತ್ತು ಜಶ್ವಿ ಮತ್ತು ನಮ್ಮ ಮನೆಯವರು ಹೊರಟ್ವಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.